ಮಳವಳ್ಳಿ ಪಟ್ಟಣದಲ್ಲಿ ಸುತ್ತೂರು ಶ್ರೀಗಳಿಂದ ಸಿರವಿ ಸಮಾಜ ನಿರ್ಮಿಸಿರುವ ಆಯಿ ಮಾತಾಜಿ ಪ್ರಾರ್ಥನಾ ಮಂದಿರ ಲೋಕಾರ್ಪಣೆ. ಪಟ್ಟಣಕ್ಕೆ ಆಗಮಿಸಿದ ಸುತ್ತೂರು ಶ್ರೀಗಳಿಗೆ ಸಿರವಿ ಸಮಾಜದಿಂದ ಸಂಪ್ರದಾಯಬದ್ಧ ಭವ್ಯ ಸ್ವಾಗತ ಮೆರವಣಿಗೆ. ವೃತ್ತಿಯಿಂದ ಹಲವಾರು ರೀತಿಯ ಉದ್ಯೋಗವನ್ನು ಅವಲಂಬಿಸಿ ಜನಪ್ರಿಯತೆ ಗಳಿಸಿಕೊಂಡು ಪ್ರೀತಿ, ವಿಶ್ವಾಸ, ಸೌಹಾರ್ದತೆಯ ಸಮಾಜ ನಿರ್ಮಿಸುವತ್ತ ಸಿರವಿ ಸಮಾಜ ಮುಂದಾಗಿರುವುದು ಸಂತಸ ತಂದಿದೆ ಎಂದು ಸುತ್ತೂರಿನ ಪರಮ ಪೂಜ್ಯರಾದ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು ಇಂದಿಲ್ಲಿ ಹೇಳಿದರು. ಪಟ್ಟಣದ ಶ್ರೀ ಬಸವೇಶ್ವರ ಪತ್ತಿನ ಸಹಕಾರ ಸಂಘದ ರಸ್ತೆಯಲ್ಲಿ ಸಿರವಿ ಸಮಾಜ ಟ್ರಸ್ಟ್ ನೂತನವಾಗಿ ನಿರ್ಮಿಸಿರುವ ಆಯಿ ಮಾತಾಜಿ ಅಂದರೆ ಶ್ರೀ ಚಾಮುಂಡೇಶ್ವರಿ ಪ್ರಾರ್ಥನಾ ಮಂದಿರವನ್ನು ಲೋಕಾರ್ಪಣೆಗೊಳಿಸಿ ಪ್ರಾರ್ಥನಾ ಮಂದಿರದಲ್ಲಿ ನಡೆಯುತ್ತಿರುವ ವೈದಿಕ ಪರಂಪರೆಯಲ್ಲಿನ ಮೂರ್ತಿಗಳ ಪ್ರತಿಷ್ಠಾಪನೆ ಪೂಜೆಗಳನ್ನು ವೀಕ್ಷಣೆ ಮಾಡಿ ನಂತರ ಶ್ರೀ ಕನ್ವೆನ್ಷನ್ ಹಾಲ್ನಲ್ಲಿ ಸಿರವಿ ಸಮಾಜ ಟ್ರಸ್ಟ್ ಆಯೋಜಿಸಿದ್ದ ಪ್ರಾಣ ಪ್ರತಿಷ್ಠಾಪನೆ ಅಖಂಡ ಜ್ಯೋತಿ ಪ್ರಜ್ವಲನೆಯ ಧಾರ್ಮಿಕ ಸಮಾರಂಭದಲ್ಲಿ ಭಾಗವಹಿಸಿ ಶ್ರೀಗಳು ಆಶೀರ್ವಚನ ನೀಡಿದರು. ಯಾವುದೇ ಆಡಂಬರವಿಲ್ಲದೆ ತಮ್ಮ ಕಾಯಕದಲ್ಲಿ ತೊಡಗಿಸಿಕೊಂಡಿರುವ ಸಿರವಿ ಸಮಾಜ ಸೇವೆ ಮೈಸೂರಿನಲ್ಲೂ ಮುಂಚೂಣಿಯಲ್ಲಿದೆ. ಇಷ್ಟು ವರ್ಷ ಮನೆಯಲ್ಲೇ ಅಮ್ಮ ಚಾಮುಂಡೇಶ್ವರಿಯನ್ನು ಹಾಗೂ ಅಖಂಡ ಜ್ಯೋತಿಯನ್ನು ಬೆಳಗಿಸಿ ಆಚರಣೆ ಮಾಡಿಕೊಂಡು ಬಂದಿರುವ ಸಮಾಜ ಹೇಗೆ ಮನುಷ್ಯನ ಜೀವನದಲ್ಲಿ ವಾಸವಿರಲು ಮನೆ ಬೇಕೋ ಅದೇ ರೀತಿಯಲ್ಲಿ ಪೂಜಿಸುವ ತಾಯಿ ಮಾತಾಜಿಗೂ ಅಖಂಡ ಜ್ಯೋತಿಗೂ ಶಾಶ್ವತ ಭವ್ಯ ಪ್ರಾರ್ಥನಾ ಮಂದಿರ ನಿರ್ಮಿಸಿರುವುದು ಸಂತಸ ತಂದಿದೆ ಎಂದರು. ಈ ಭವ್ಯ ಪ್ರಾರ್ಥನಾ ಮಂದಿರದಲ್ಲಿ ವೈದಿಕ ಪ್ರಕಾರವಾಗಿ ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡುತ್ತಿರುವುದು ತಾಯಿ ಮಾತಾಜಿ ಆರಾಧ್ಯ ದೇವತೆ, ಶಿವನ ಪರಿವಾರ, ಹನುಮ, ಕೃಷ್ಣ, ರಾಧಾಕೃಷ್ಣ ಹೀಗೆ ಹಲವು ದೇವರ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಿ ಪೂಜಿಸುತ್ತಿರುವುದು ಈ ಸಮಾಜಕ್ಕೆ ದೇವರಲ್ಲಿ ಎಷ್ಟು ಶ್ರದ್ಧಾ ಭಕ್ತಿ ಇದೆ ಎಂಬುದಕ್ಕೆ ಸಾಕ್ಷಿಯಾಗಿದೆ ಎಂದರು. ನಮ್ಮ ಭಾರತ ದೇಶದ ವಿಶೇಷವೆಂದರೆ ಭಗವಂತ ಇರುವ ಕಡೆಗೆ ಮನುಷ್ಯ ಹೋಗುವುದು ಒಂದಾದರೆ ತಾವಿರುವಲ್ಲೇ ಭಗವಂತನನ್ನು ಆಗಮನ ಮಾಡಿಕೊಂಡು ಪೂಜಿಸುವುದು ಇನ್ನೊಂದು ವಿಶೇಷವಾಗಿದೆ. ಸೊಲ್ಲಾಪುರದಲ್ಲಿ 12ನೇ ಶತಮಾನದಲ್ಲಿ ಐಕ್ಯರಾದ ಸಿದ್ದರಾಮೇಶ್ವರ ದೇವಸ್ಥಾನ ನಿರ್ಮಾಣ ಮಾಡಿರುವುದು. ಈ ಭಕ್ತರು ಎಲ್ಲಿ ಹೋಗುತ್ತಾರೋ ಅಲ್ಲಿ ಸಿದ್ದರಾಮೇಶ್ವರ ದೇವಸ್ಥಾನ ನಿರ್ಮಿಸಿದ್ದಾರೆ. ಇದನ್ನು ಉತ್ತರ ಕರ್ನಾಟಕದಲ್ಲಿ ವಿಶೇಷವಾಗಿ ಕಾಣಬಹುದು ಎಂದರು. ಆದರೆ ಉತ್ತರ ಭಾರತದಿಂದ ಬಂದ ನೀವುಗಳು ಆಯಿ ಮಾತಾಜಿಯನ್ನು ಮನಸ್ಸಿನಲ್ಲಿಟ್ಟುಕೊಂಡು ಪೂಜಿಸಲು ಈ ಗುಡಿಯನ್ನು ನಿರ್ಮಿಸಿರುವುದು ತಮ್ಮ ಜೀವನದ ಶ್ರದ್ಧಾ ಭಕ್ತಿಯ ಜೀವನಕ್ಕೆ ಪೂರಕವಾಗಿದೆ ಎಂದರು. ಮನುಷ್ಯನ ಜೀವನ ಪವಿತ್ರವಾದದ್ದು. ಮನುಷ್ಯ ದೇವರಲ್ಲಿರುವ ಶ್ರದ್ಧಾ ಭಕ್ತಿ ಅವರನ್ನು ಸದಾ ಕಾಪಾಡುತ್ತಾನೆ. ದೇವರು ಬೇರೆ ಅಲ್ಲ, ಮನುಷ್ಯ ಬೇರೆ ಅಲ್ಲ. ಭಗವಂತ ಮನುಷ್ಯನ ಒಳಗಡೆ ಸದಾ ಇದ್ದಾನೆ. ಭಗವಂತ ಒಂದು ಕ್ಷಣ ಇಲ್ಲವೆಂದರೆ ಏನೂ ಸಾಧ್ಯವಿಲ್ಲ. ದೇವಸ್ಥಾನದಲ್ಲಿ ನಡೆಯುವ ಎಲ್ಲ ಭಕ್ತಿಯ ಸೇವೆಗಳು ಪವಿತ್ರ ಜೀವನಕ್ಕೆ ಪೂರಕವಾಗಿವೆ. ಜಗತ್ತನ್ನೇ ವ್ಯಾಪಿಸಿರುವ ದೇವರು ನಮ್ಮಲ್ಲೂ ಇದ್ದಾನೆ. ಅದೇ ರೀತಿಯಲ್ಲಿ ನಮ್ಮ ಜೀವನದಲ್ಲೂ ಸಹ ಪವಿತ್ರವಾದ ಶ್ರದ್ಧಾ ಭಕ್ತಿ, ಪ್ರಾಮಾಣಿಕತೆ, ನಿಷ್ಠೆ ಇರಬೇಕೆಂದರು. ಜಗತ್ತಿನ ಸೃಷ್ಟಿಯಲ್ಲಿ ಮನುಷ್ಯನಿಗೂ ಪ್ರಾಣಿಗಳಿಗೂ ಯಾವುದೇ ವ್ಯತ್ಯಾಸವಿಲ್ಲ. ಹಸಿವಾದಾಗ ಆಹಾರ ಸೇವನೆ, ದಣಿವಾದಾಗ ನೀರು ಕುಡಿಯುವುದು ಎಲ್ಲ ಕ್ರಿಯೆಗಳು ಮನುಷ್ಯ ಮಾಡಿದಂತೆ ಪ್ರಾಣಿಗಳು ಸಹ ಮಾಡುತ್ತವೆ. ಆದರೆ ಭಗವಂತನ ಸೃಷ್ಟಿಯಲ್ಲಿ ಅತ್ಯಂತ ಶ್ರೇಷ್ಠವಾದ ಜೀವನವೆಂದರೆ ಮನುಷ್ಯ ಜೀವನ. ಪಶು ಪಕ್ಷಿಗಳಿಗಿಂತಲೂ ಮನುಷ್ಯ ವೈಚಾರಿಕತೆ, ಯೋಚನಾ ಶಕ್ತಿಯಿಂದ ಸರಿ ಮಾರ್ಗದಲ್ಲಿ ನಡೆಯಬೇಕು. ಭೂಮಿಯಲ್ಲಿ ಬಿದ್ದ ಪ್ರತಿಯೊಂದು ಹನಿಯು ಸಮುದ್ರವನ್ನು ಸೇರುವ ಉದ್ದೇಶವಿರುತ್ತದೋ ಅದೇ ರೀತಿಯಲ್ಲಿ ಪ್ರತಿಯೊಬ್ಬ ಮನುಷ್ಯನು ಭಗವಂತನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳಬೇಕು. ಮೋಕ್ಷ ಪ್ರಾಪ್ತಿ ಮಾಡಿಕೊಳ್ಳುವ ಕಡೆಗೆ ಅಭಿಮುಖವಾಗಿ ನಡೆದರೆ ಭಗವಂತನನ್ನು ಒಲಿಸಿಕೊಳ್ಳುವುದಕ್ಕೆ ಸಾಧ್ಯವಾಗಲಿದೆ. ಭಕ್ತಿಯ ಮಾರ್ಗಗಳು ಹಲವು ಇವೆ. ಭಕ್ತಿಯಿಂದ ಸಕಲವನ್ನು ಮನುಷ್ಯ ಪಡೆಯಬಹುದು. ಸಿರವಿ ಸಮಾಜ ಭಕ್ತಿಯ ಸೇವೆಯಲ್ಲಿ ಸಮಾಜಕ್ಕೆ ಮಾದರಿಯಾಗಿದೆ. ಭಾರತ ದೇಶ ಜಗತ್ತಿನ ಎಲ್ಲರೂ ಸುಖವಾಗಿರಬೇಕು, ಸಂತೋಷವಾಗಿರಬೇಕು. ಜಗತ್ತಿನಲ್ಲಿ ಯಾರಿಗೂ ದುಃಖ ಬರಬಾರದು ಎಂದು ಹೇಳಿದ್ದು ಭಾರತ ದೇಶವೆಂದ ಅವರು ಎಲ್ಲರೂ ಹಿಂದೂಗಳಾಗಿ, ಭಾರತೀಯರಾಗಿ ಜಗತ್ತಿನ ಕಲ್ಯಾಣ ಬಯಸುವಂತೆ ಭಗವಂತನನ್ನು ಪ್ರಾರ್ಥಿಸೋಣವೆಂದರು. ಈ ಸಂದರ್ಭದಲ್ಲಿ ಸಿರವಿ ಸಮಾಜದ ವತಿಯಿಂದ ಸುತ್ತೂರು ಶ್ರೀಗಳನ್ನು ಗೌರವಿಸಲಾಯಿತು. ಕಾರ್ಯಕ್ರಮಕ್ಕೆ ಆಗಮಿಸಿದ ಶಾಸಕರು ಹಾಗೂ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷರಾದ ಶ್ರೀಯುತ PM ನರೇಂದ್ರ ಸ್ವಾಮಿ ಅವರನ್ನು ಸಹ ಸಿರವಿ ಸಮಾಜದವರು ಅಭಿನಂದಿಸಿ ಗೌರವಿಸಿದರು. ಕಾರ್ಯಕ್ರಮದಲ್ಲಿ ಸಿರವಿ ಸಮಾಜದ ಮುಖಂಡರಾದ ಮೋಹನ್ ಲಾಲ್ ಸೇರಿದಂತೆ
ಸುತ್ತಮುತ್ತಲಿನ ತಾಲೂಕುಗಳ, ರಾಜ್ಯದ ನಾನಾ ಜಿಲ್ಲೆಗಳು, ರಾಜ್ಯಗಳಿಂದ ಆಗಮಿಸಿದ ಸಿರವಿ ಸಮಾಜದ ಮುಖಂಡರು, ಧರ್ಮಗುರುಗಳು, ಮಹಿಳೆಯರು ಉಪಸ್ಥಿತರಿದ್ದರು. ವಿಶೇಷ ವರದಿ ಮಾಗನೂರು ಎಂ. ಶಿವಕುಮಾರ್, ಮಾಮರ ಮೀಡಿಯಾ, ಮಳವಳ್ಳಿ. ಇಲ್ಲಿ ಅಂತಹ ಆಯಿ ಮಾತೆಯನ್ನು ಮನಸ್ಸಿನಲ್ಲಿಟ್ಕೊಂಡು ಆ ದೇವತೆಯನ್ನು ಪೂಜಿಸಬೇಕು ನಿರಂತರವಾಗಿ ಅಂತನ್ನೋ ಕಾರಣದಿಂದಾಗಿ ಈ ಗುಡಿಯನ್ನು ಮಾಡಿರ್ತಕ್ಕಂತಹದ್ದು ತುಂಬ ಸಂತೋಷಿಸಬೇಕು. ಮನುಷ್ಯನಿಗೆ ದೇವರಲ್ಲಿ ಇರುವಂತಹ ಶ್ರದ್ಧೆ ಭಕ್ತಿಯೇ ಆತನಿಗೆ ಯಾವಾಗಲೂ ಸದಾ ಕಾಪಾಡ್ತಕ್ಕಂತಹದ್ದು. ದೇವರು ಬೇರೆಯಲ್ಲ, ಮನುಷ್ಯ ಬೇರೆಯಲ್ಲ. ಭಗವಂತ ಮನುಷ್ಯನ ಒಳಗೂ ಇರ್ತಾನೆ. ಭಗವಂತ ನಮ್ಮಲ್ಲಿ ಇದ್ದಾನೆ ಅಂತ ಅನ್ನೋ ಕಾರಣಕ್ಕಾಗಿಯೇ ನಮಗೆಲ್ಲ ಉಸಿರಾಡ್ತೀವಿ, ನೋಡ್ತೀವಿ, ಕೇಳ್ತೀವಿ, ಎಲ್ಲ ಇದೆ. ಆದರೆ ಭಗವಂತ ಒಂದು ಕ್ಷಣ ನಮ್ಮಲ್ಲಿ ಇಲ್ಲ ಅಂತಂದರೆ ಏನೂ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಾವು ದೇವಸ್ಥಾನದಲ್ಲಿ ಪೂಜೆ ಮಾಡೋದು, ಪ್ರಾರ್ಥನೆ ಮಾಡೋದು, ಆರತಿ ಮಾಡೋದು, ಅಖಂಡ ಜ್ಯೋತಿಯನ್ನು ಬೆಳಗಿಸೋದು ಎಲ್ಲ ಯಾತಕ್ಕಾಗಿ ಅಂತಂದರೆ ನಾವು ಪವಿತ್ರವಾದ ಜೀವನವನ್ನು ನಡೆಸಬೇಕು. ಜಗತ್ತನ್ನೆಲ್ಲ ವ್ಯಾಪಿಸಿರುವಂಥ ಭಗವಂತ ನಮ್ಮಲ್ಲೂ ಇದ್ದಾನೆ. ಅದರಿಂದ ಒಂದು ದೇವಸ್ಥಾನಕ್ಕೆ ಹೋದಾಗ ಯಾವ ಒಂದು ಪವಿತ್ರವಾದ ಭಾವನೆಯಿಂದ ನಾವು ಭಕ್ತಿಯನ್ನು ಸಮರ್ಪಣೆ ಮಾಡ್ತೀವಿ, ಹಾಗೆ ನಮ್ಮ ಜೀವನದಲ್ಲೂ ಕೂಡ ಒಂದು ಶ್ರದ್ಧಾ ಭಕ್ತಿಗಳಿಂದ ಪ್ರಾಮಾಣಿಕವಾಗಿ ಸತ್ಯದಿಂದ ನಿಷ್ಠೆಯಿಂದ ಶ್ರದ್ಧೆಯಿಂದ ಬದುಕನ್ನು ನಡೆಸಬೇಕು ಅಂತಕ್ಕಂತಹ ಪ್ರಜ್ಞೆಯನ್ನು ಬೆಳೆಸ್ಕೊಳ್ಬೇಕಾದಂತಹದ್ದು ಬಹಳ ಮುಖ್ಯವಾದಂತಹದ್ದು. ಈ ಮನುಷ್ಯನ ಜೀವನ ಅತ್ಯಂತ ಪವಿತ್ರವಾದಂತಹ ನನ್ನ ಸೃಷ್ಟಿಯಲ್ಲಿ ಅತ್ಯಂತ ಶ್ರೇಷ್ಠವಾದದ್ದು ಯಾವುದು ಅಂತಂದರೆ ಮನುಷ್ಯ ಜೀವನ ಹಾಗೆ ಅಂತ ಹೇಳ್ತಾರೆ. ಯಾಕೆಂದರೆ ಮನುಷ್ಯನಿಗೆ ಭಗವಂತ ಎಲ್ಲಕ್ಕಿಂತ ಮುಖ್ಯವಾಗಿ ಆಲೋಚನೆ ಮಾಡುವಂತಹ, ವಿಚಾರ ಮಾಡುವಂಥ ಶಕ್ತಿಯನ್ನು ಕೊಟ್ಟಿದ್ದಾನೆ. ಒಂದು ವಸ್ತುವನ್ನು ನೋಡಿದ್ರೆ ಆ ವಸ್ತುವನ್ನೇ ಹೇಗೆ ಮಾಡಬೇಕು, ಹೇಗೆ ಉಪಯೋಗಿಸ್ಬೇಕು ಅಂತ ಮನುಷ್ಯ ವಿವೇಚನೆ ಮಾಡ್ತಾನೆ. ಆದರೆ ಮನುಷ್ಯ ಭಗವಂತ ಕೊಟ್ಟಿರುವಂಥ ಈ ವಿಚಾರವಂತಿಕೆಯನ್ನು, ವೈಚಾರಿಕತೆಯನ್ನು, ಯೋಚನಾ ಶಕ್ತಿಯನ್ನು ಸರಿಯಾಗಿ ಬಳಸ್ಕೊಳ್ಬೇಕಾದಂತಹದ್ದು ಬಹಳ ಮುಖ್ಯವಾದಂತಹದ್ದು. ಭೂಮಿಯ ಮೇಲೆ ಬಿದ್ದಂತಹ ಪ್ರತಿ ನೀರಿನ ಒಂದು ಉದ್ದೇಶ ಏನಾಗಿರುತ್ತೆ ಅಂತಂದರೆ ತಾನು ಸಮುದ್ರವನ್ನು ಸೇರಬೇಕು ಅಂತೇಳಿ. ಅದು ಭೂಮಿ ಒಳಗೋಗುತ್ತೆ, ನದಿ ರೂಪದಲ್ಲಿ ಹೋಗುತ್ತೆ, ಕಲ್ಲಿನ ಮೇಲೆ ಹೋಗುತ್ತೆ. ಹೇಗೆ ಭೂಮಿಗೆ ಬಿದ್ದಂತಹ ಪ್ರತಿಯೊಂದು ಮಳೆ ಹನಿ ಕೂಡ ಸಮುದ್ರವನ್ನೇ ಸೇರಬೇಕು ಅಂತ ಹಂಬಲಿಸಿ ಹರಿತಾ ಹೋಗುತ್ತೋ, ಹಾಗೆ ಪ್ರತಿಯೊಬ್ಬ ಮನುಷ್ಯನು ಕೂಡ ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಳ್ಳುವಂತಹ, ಮೋಕ್ಷ ಪ್ರಾಪ್ತಿಯನ್ನು ಮಾಡಿಕೊಳ್ಳುವಂತಹ ಕಡೆಗೆ ಅಭಿಮುಖನಾಗಿ ನಡೆದರೆ ಭಗವಂತ ಅವರಿಗೆ ಒಲಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಭಕ್ತಿಯ ಮಾರ್ಗಗಳು ಅನೇಕ ರೀತಿ ಇದೆ. ಅದು ಅನೇಕ ಯೋಗಗಳಿದೆ. ಭಕ್ತಿ ಯೋಗ, ರಾಜಯೋಗ, ಅನೇಕ ಯೋಗ ಇದೆ. ಅದರಲ್ಲಿ ಬಹಳ ಸುಲಭವಾಗಿ ಸಾಮಾನ್ಯ ಮನುಷ್ಯನು ಭಗವಂತನನ್ನು ಒಲಿಸ್ಕೊಳ್ಬಹುದಾದಂಥದ್ದು ಭಕ್ತಿ. ಭಕ್ತಿನಲ್ಲಿ ಯಾವುದೇ ಒಂದು ಕೊರತೆ ಉಂಟಾಗಬಾರ್ದು. ಇಲ್ಲಿ ಕೃತ್ರಿಮತೆ ಇರಬಾರ್ದು, ಆಸೆ ಇರಬಾರ್ದು. ಆಸರಹಿತವಾದಂತಹ ಪ್ರೀತಿಯಿಂದ ಭಗವಂತನಿಗೆ ಮಾಡುವಂತಹ ಪೂಜೆ ಅದು ಭಗವಂತನಿಗೆ ಸಲ್ಲಲಿಕ್ಕೆ ಸಾಧ್ಯ ಆಗುತ್ತೆ. ಅಂತಹ ಒಂದು ಪೂಜೆಯನ್ನು ಸಿರಿ ಸಮಾಜದವರು ನಿರಂತರವಾಗಿ ಮಾಡ್ಕೊಂಡು ಬಂದಿರತಕ್ಕಂಥದ್ದು ತುಂಬ ಸಂತೋಷದ ಸಂಗತಿ. ಈ ಒಂದು ಮಂಡ್ಯ ಜಿಲ್ಲೆಯ ಮಳವಳ್ಳಿ ಮತ್ತು ಸುತ್ತಮುತ್ತಲ ಪ್ರದೇಶದ ಎಲ್ಲರೂ ಸೇರಿ ಇಂಥ ಒಂದು ದೇವಸ್ಥಾನವನ್ನು ಇಲ್ಲಿ ನಿರ್ಮಾಣ ಮಾಡಿ ಪೂಜೆ ಮಾಡಲಿಕ್ಕೆ ಅವಕಾಶ ಮಾಡಿ ಸಂತೋಷಿಸಿದ್ದು. ಇವಾಗ ನೀವೆಲ್ಲ ಆರತಿಯನ್ನು ಮಾಡಿದ್ವಿ, ಅಖಂಡ ಜ್ಯೋತಿಯನ್ನು ಬೆಳೆಸಿ ತಾಯಿಗೆ ಆರತಿಯನ್ನು ಮಾಡಿದ್ವಿ. ಅವಾಗೆಲ್ಲ ನೀವು ಎದ್ದಿಂತು ಪ್ರಾರ್ಥನೆ ಮಾಡಿದ್ವಿ. ಆ ಪ್ರಾರ್ಥನೆ ಮಾಡುವಾಗ ಇರುವಂತಹ ಒಂದು ಮನಸ್ಸಿನ ಸುಖ ನಾವು ಊಟ ಮಾಡುವಾಗ ಮತ್ತೊಂದು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾವಾಗ ಸಾಧ್ಯ ಆಗುತ್ತೆ ಹಾಗೆ ಪ್ರತಿಯೊಬ್ಬ ಮನುಷ್ಯ ಭಗವಂತನಿಗೆ ಪ್ರಾರ್ಥನೆ ಮಾಡಿ ಕೋರಿಕೆಯನ್ನು ಇಟ್ಟು ಜಗತ್ತಿಗೆಲ್ಲ ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆ ಮಾಡಬೇಕು. ನಾವು ದೇವರ ಜನ ಸುಖಿನೋ ಭವಂತು ಸರ್ವೇ ಭದ್ರಾಣಿ ಪಶ್ಯತ್ತು ಮಾ ಕಚ್ಚಿತ್ತು. ಇದು ಭಾರತ ದೇಶ ಜಗತ್ತಿಗೆ ಕೊಟ್ಟಂತಹದ್ದು. ಜಗತ್ತಿನ ಎಲ್ಲರೂ ಸುಖವಾಗಿರಬೇಕು, ಸಂತೋಷವಾಗಿರಬೇಕು, ಇನ್ನೂ ಮುಂದುವರೆದಿರ್ತಾರೆ. ಜಗತ್ತಿನಲ್ಲಿ ಯಾರಿಗೂ ದುಃಖ ಬರಬಾರದು ಅಂತ ಹೇಳಿದಂತಹದ್ದು ಭಾರತ ದೇಶ. ಆದ್ದರಿಂದ ಈ ಭಾರತ ದೇಶದಲ್ಲಿರ್ತಕ್ಕಂಥ ನಾವು ಹಿಂದೂಗಳಾಗಿ, ಭಾರತೀಯರಾಗಿ ಜಗತ್ತಿಗೆ ಕಲ್ಯಾಣವನ್ನು ಬಯಸುವಂತಕ್ಕಾಗ ಭಗವಂತನನ್ನು ಪ್ರಾರ್ಥನೆ ಮಾಡಬೇಕು ಅಂತ ಮಾತನ್ನು ಹೇಳಿ